ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷಾ. ಇವತ್ತು ನಾನು ಹೊಸ ಕತೆ ಮತ್ತು ವಿಶೇಷವಾದ ತಂಡದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವ ತಂಡ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟು ದಿನ ನಾನು ವಿಜಯ ಪತಾಕೆ ಚಿತ್ರದ ನಟ ಹಾಗೂ ನಟಿಯನ್ನು ಕರೆಸಿ ಮಾತಾಡುವ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇವತ್ತು ಇಡೀ ಚಿತ್ರತಂಡವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡಿದ್ದೀನಿ. ಬನ್ನಿ, ಅವರೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇಷ್ಟು ದಿನ ನೀವು ನಿಮ್ಮ ಚಿತ್ರತಂಡದ ಬಗ್ಗೆ ಎಲ್ಲ ಮಾತುಗಳನ್ನು ಆಡಿದ್ರಿ. ಮೇಡಮ್ ಆಗಲಿ ನೀವಾಗಲಿ ಎಲ್ಲರಿಗೂ ಚೆನ್ನಾಗಿ ಹೇಳಿದ್ರಿ. ಅದು ನಿಮ್ಮ ಚಿತ್ರ ಹೇಗಿದೆ, ನೀವು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ನೋಡ್ತಾ ಇದೆ. ಆದರೆ ಇವತ್ತು ನಿಮ್ಮ ಇಡೀ ಚಿತ್ರತಂಡನ ಕರೆಸಿ ಮಾತಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಿಮ್ಮ ಚಿತ್ರತಂಡದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಖಂಡಿತ ಮೇಡಮ್. ಇವರು ವಾಣಿ ವಿಜಯಪುರ ಅಂತೇಳಿ, ಇಲ್ಲೇ ಬಿಜಾಪುರದವರು. ನಮ್ಮ ಚಿತ್ರದ ನಾಯಕಿ ನಿಮಗೆಲ್ಲ ಗೊತ್ತು, ಈಗಾಗಲೇ ಕರೆಸಿ ಮಾತಾಡಿಸಿದ್ದೀರಿ. ಇವನು ಹರೀಶ್ ಪತ್ತಾರ್ ಅಂತೇಳಿ, ನಮ್ಮ ಗದಗ ಜಿಲ್ಲೆ ಸಿರೋಳದ ಹುಡುಗ. ನಮ್ಮ ಚಿತ್ರದಲ್ಲಿ ಹೀರೋ ಸಪೋರ್ಟ್ ಇವರನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾನೆ. ಅದರ ಜೊತೆಗೆ ಅವರು ರಾಜ್ಕುಮಾರ್ ಪಾಟೀಲ್ ಅಂತೇಳಿ, ಇಲ್ಲಿ ನಮ್ಮ ಗದಗ ಜಿಲ್ಲೆ ಕನಗಿನಾಳದವರು. ಹೀರೋ ತಂದೆ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಹೀರೋ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ಥರ ಅವರು ಸಂಗನಗೌಡ ಕುರುಡಿಗಿ ಅಂತೇಳಿ, ಅವರು ನಮ್ಮ ಚಿತ್ರದಲ್ಲಿ ಶೋಭರಾಜ್ ಸರ್ ರೈಟ್ ಟು ಲೆಫ್ಟ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಸಿನಿಮಾದ ಈ ಪ್ರೊಡಕ್ಷನ್ ಟೀಮ್ ಅಂತ ಬಂದಾಗ ಒಬ್ಬ ಸಪೋರ್ಟಿವ್ ಅಂತ ಏನಾದರೂ ಇದ್ದರೆ ಅವರು ಸಂಗನಗೌಡ ಕುರುಡಿಗಿ ಅವರು ತುಂಬ ಸಪೋರ್ಟಿವ್ ನಿಂತ್ಕೊಂಡು ನನ್ನ ಜೊತೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದರು ನನ್ನ ಜೊತೆಗೆ. ಇನ್ನೂ ತುಂಬ ಪಾತ್ರಗಳಿದೆ. ಎಲ್ಲ ಪಾತ್ರಧಾರಿಗಳನ್ನ ಕರೆಸುವಂಥ ಅವಕಾಶ ಇರಲಿಲ್ಲ. ಮೇ ಬಿ ಅವರೆಲ್ಲ ದೂರ ಇದ್ದಾರೆ. ಆಮೇಲೆ ಕೆಲವೊಬ್ಬರು ಬ್ಯುಸಿ, ಹಾಗಾಗಿ ಕೆಲವೊಬ್ಬರು ಕರ್ಸೋಕ್ಕಾಗಿಲ್ಲ. ಎಷ್ಟು ಜನ ಅವೈಲೇಬಲ್ ಇದ್ದಾರೆ ಅಷ್ಟು ಜನರನ್ನು ನಾನು ಕರೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಇನ್ನು ಮುಂದೆ ಇನ್ನೂ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕರೆಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ ನಿಮ್ಮ ತಂಡದ ಬಗ್ಗೆ ಎಲ್ಲ. ಇವಾಗ ನಾವು ಮೊನ್ನೆ ಡಿಸ್ಕಷನ್ ಮಾಡಿದ್ವಿ ಸಿನಿಮಾ ಡೇಟ್ ಬಗ್ಗೆ. ಸಿನಿಮಾ ರಿಲೀಸ್ ಡೇಟ್ ಬಗ್ಗೆ ಏನಾಯ್ತು ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಖಂಡಿತ ಮೇಡಮ್. ತುಂಬ ನಿರೀಕ್ಷೆಯಿಂದ ಎಲ್ಲ ಜನತೆ ಕಾಯ್ತಾ ಇದೆ. ನಮ್ಮ ಸಾಂಗ್ಸು ಮತ್ತು ಟೀಸರಿಂದ ಏನು ರೆಸ್ಪಾನ್ಸ್ ಬಂತು, ಎಲ್ಲ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಸಿನಿಮಾ ರಿಲೀಸ್ ಯಾವಾಗ, ನಿಮ್ಮ ಸಿನಿಮಾ ನೋಡ್ಬೇಕು ಸರ್ ಅಂತ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥ ಸಿನಿಮಾ ನಮ್ಮದು. ಇನ್ನೇನು ಸ್ವಲ್ಪ ದಿನದಲ್ಲಿ, ಕೆಲವೇ ದಿನಗಳಲ್ಲಿ ನಾವು ಡೇಟ್ನ ಅನೌನ್ಸ್ ಮಾಡ್ತೀವಿ ಖಂಡಿತ. ಸ್ವಲ್ಪ ಟೆಕ್ನಿಕಲ್ ಕೆಲಸ ಬ್ಯಾಲೆನ್ಸ್ ಇರೋದ್ರಿಂದ ಒಂಚೂರು ಮುಂದೋಗಿದೆ, ಬಿಟ್ಟರೆ ಮತ್ತೇನೂ ರೀಸನ್ಸ್ ಇಲ್ಲ. ಒಂದು ಸ್ವಲ್ಪ ದಿನದಲ್ಲಿ ಡೇಟ್ನ ಅನೌನ್ಸ್ ಮಾಡ್ತೀವಿ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಕೆಲವೇ ತಿಂಗಳಲ್ಲ, ಕೆಲವೇ ದಿನದಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಆದಷ್ಟು ಬೇಗನೆ ನಾವು ಆ ಡೇಟ್ನ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ ಸರ್, ಇವಾಗ ಸ್ವಲ್ಪ ನಿಮ್ಮ ಚಿತ್ರತಂಡದ ಜೊತೆನೂ ಮಾತಾಡೋಣ. ಸರ್, ನೀವು ಈ ಸಿನಿಮಾದಲ್ಲಿ ಮುಖ್ಯವಾದ ಪಾತ್ರದಲ್ಲಿ ನೀವು ನಟನೆ ಮಾಡಿದ್ದೀರಾ ಅಂತ ಸರ್ ಹೇಳಿದರು. ನಿಮ್ಮ ಪಾತ್ರದ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಖುಷಿಯಾಗುತ್ತೆ. ಯಾಕಂದರೆ ವಿಜಯ ಪತಾಕಿ ಸಿನಿಮಾದ ಒಂದು ಒಳ್ಳೆ ದೊಡ್ಡ ಆ್ಯಕ್ಟ್ರ್ ಜೊತೆ ಮಾಡಿದ್ದೀನಲ್ಲ, ಅದು ಒಂದು ಖುಷಿ. ನಾನು ನಮ್ಮ ಡೈರೆಕ್ಟ್ರ್, ಪ್ರೊಡ್ಯೂಸರ್ ಅವರು ನಾವು ಕೂಡಿ ಈ ಸಿನಿಮಾ ತಂಡನ ಮೊದಲು ರಚನೆ ಮಾಡ್ಕೋಬೇಕಾದ್ರೆ, ಈ ಸಿಸ್ಟಮ್ ಮತ್ತು ಬೆಳೆಸ್ಕೋಬೇಕಾದ್ರೆ ಇಬ್ಬರೂ ಸಹ ಒಂದು ಈಕ್ವಲ್ ಪೈಪೋಟಿಯಿಂದ ನಾವು ಡಿಸ್ಕಸ್ ಮಾಡ್ಕೋಂತ ಬೆಳೆಸ್ಕೊಂಡು ಬಂದ್ವಿ. ಎರಡನೇದು ನನ್ನ ಪಾತ್ರದಂತೂ ಹೇಳುವಂಥ ಏನು ಇದಿರಲ್ಲ. ಬಟ್ ನಾನು ಒಂದೇನೋ ಶ್ರೀಧರ್ ಅವ್ರ ಜೋಡಿ ಮಾಡಿದ್ದೆ. ಈ ಎರಡನೇದು ಇವ್ರು ಶೋಭರಾಜ್ ಅವ್ರ ಜೊತೆ ಮಾಡ್ತಾಯಿದ್ದೀನಲ್ಲ, ಅದು ನನಗೆ ತುಂಬ ಖುಷಿನೂ ಕೊಡ್ತು. ಬಟ್ ನನ್ನ ಪಾತ್ರ ಒಳ್ಳೆ ಸೂಪರ್. ಯಾಕಂದರೆ ಒಬ್ಬ ಮೇನ್ ವಿಲನ್ ಪಾತ್ರದವನ ಜೊತೆ ನಾನು ಪಾತ್ರ ಮಾಡಿದ್ದೀನಲ್ಲ ಅನ್ನೋ ಒಂದು ಖುಷಿ. ಅದ್ರ ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾನಕ್ಕಿಂತ ಸಿನಿಮಾ ಸ್ಟೋರಿ ಹೇಳೋದಕ್ಕಿಂತ ಸಿನಿಮಾ ನೋಡಿದ ಮ್ಯಾಗ ಗೊತ್ತಾಗುತ್ತೆ ಆ ಸಿನಿಮಾದ ಪ್ರಭಾವ ಏನು ಅನ್ನೋದು. ಅವರು ಡೈರೆಕ್ಟ್ರ್ ಭಾಳ ನಿರೀಕ್ಷೆಯಿಂದ ಒಂದು 6 ವರ್ಷ ಶ್ರಮ ವಹಿಸಿ ಅದನ್ನು ಕಂಟೆಂಟ್ ರೆಡಿ ಮಾಡ್ಕೋಬೇಕಾದ್ರೆ, ಅದನ್ನು ಸ್ಟೋರಿ ಮಾಡ್ಕೋಬೇಕಾದ್ರೆ ಸೂಪರ್ ಸಾಧನೆ ಮಾಡಿದ್ದಾರೆ ಅವರು. ಆ ಸಾಧನೆಗೆ ನಾವು ಪ್ರಚೋದನೆ ಕೊಟ್ಟು ನಾವು ಅದಕ್ಕೆಲ್ಲ ಪಾತ್ರಕ್ಕೆ ಒಂದು ಜೀವ ತುಂಬಿದ್ದೀವಿ. ಒಳ್ಳೆ ಚೆನ್ನಾಗಿತ್ತು ನಮ್ಮ ಪಾತ್ರ. ನಿಮ್ಮ ಖುಷಿನ ಹೇಳ್ತಾ ಇದ್ದೆ, ನೀವೆಷ್ಟು ಖುಷಿಯಿಂದ ಆ ಪಾತ್ರನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಖಂಡಿತ ಇನ್ನೆಲ್ಲರೂ ಕಾಯ್ತಾ ಇದ್ದಾರೆ. ನೀವಿಷ್ಟು ಖುಷಿ ಪಡೋದು ನೋಡ್ತಾ ಇದ್ರೆ ಇನ್ನು ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಮನಸ್ಸು ತುಂಬ ಹೇಳ್ತಾರೆ. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಶೈನ್ ಸರ್, ಇವ್ರು ಇವಾಗ ಹೇಳಿದರು ನೀವು ಒಂದು ಪ್ರೊಡಕ್ಷನ್ ಕೆಲಸ ಮಾಡುವಾಗ ಏನೋ ತಂಡ ಕಟ್ಟಬೇಕು, 6 ವರ್ಷ ಶ್ರಮ ಪಟ್ಟಿದ್ದೀರಾ ಈ ಸಿನಿಮಾ ಮಾಡೋಕ್ಕೆ ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತ ಮೇಡಮ್. ನಾವು 2000 ಮೇ ಬಿ 16-17 ಅನ್ಕೋತೀನಿ. ನಾವು ಏನಿಂದ ಹೇಳಿದ್ದೆ ನಾನು 2016-17ರಿಂದ ನಾನು ಕಥೆನ ಮಾಡಿ ಸುಮಾರು 6-7 ವರ್ಷ ಆದಮೇಲೆ
ಒಂದು 2021-22 ಅಂದ್ಕೊಳ್ತೀನಿ. ಆ ಟೈಮಲ್ಲಿ ನಾವು ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ. ನಮ್ಮ ಗೆಳೆಯರೊಬ್ಬರಿಂದ ನನ್ನ ಸಂಗನಗೌಡರ ಪರಿಚಯ ಆಯಿತು. ನಾನಾಗಲೇ ಕಥೆನ ರೆಡಿ ಮಾಡಿಕೊಂಡು ಸಿನಿಮಾ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಗೌಡ್ರ ಪರಿಚಯ ನನಗಾಯಿತು. ನನಗಾದಮೇಲೆ ಗೌಡ್ರು ನಾನು ತುಂಬ ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಈಗ ಸಿನಿಮಾ ಆರ್ಟಿಸ್ಟ್ನ ಸೆಲೆಕ್ಷನ್ ಮಾಡೋದಾಗಲಿ, ಅಥವಾ ಹೀರೋಯಿನ್ ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಲಾಗಲಿ, ಅಥವಾ ಇನ್ನೇನೋ ಒಂದು ಕೆಲಸ ಮಾಡೋದು, ಲೊಕೇಶನ್ ಹಂಟಿಂಗ್ ಮಾಡೋದಾಗಲಿ, ಎಲ್ಲ ಕಡೆನೂ ನಾನು ಗೌಡ್ರನ್ನ ನನ್ನ ಜೊತೆಗೆ ತೊಗೊಂಡು, ಸಂಗನಗೌಡ್ರನ್ನ ನನ್ನ ಜೊತೆಗೆ ತೊಗೊಂಡು ಎಲ್ಲ ಕಡೆನೂ ಅವರು ನಾವು ಕೂಡ್ಕೊಂಡೆ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಟೀಮ್ ಕಟ್ಟೋದಾಗಲಿ, ಟೆಕ್ನಿಷಿಯನ್ಸ್ ಸೆಲೆಕ್ಷನ್ ಮಾಡೋದಾಗಲಿ, ಪ್ರತಿಯೊಂದು ಗೌಡ್ರು ನಾನು ಕೂತ್ಕೊಂಡೇ ಮಾಡಿರೋದು. ಆಮೇಲೆ ಅವ್ರ ಪಾತ್ರ ಅಂತ ಬಂದಾಗ ನಿಜವಾಗ್ಲೂ ಅವರು ಆ್ಯಕ್ಚುಲಿ ಅವರಿಗೆಲ್ಲ ಬೇರೆ ಪಾತ್ರ ಇತ್ತು, ಈ ಪಾತ್ರ ಇರಲಿಲ್ಲ. ಅವ್ರಿಗೊಂದು ಬೇರೆ ಪಾತ್ರ ಇತ್ತು. ಬೇರೆ ಪಾತ್ರ ಕೊಡೋಣ ಅನ್ನೋ ಒಂದು ಡಿಸ್ಕಸ್ ಇತ್ತು. ಬಟ್ ಅವರು ಏನೋ ಅವ್ರು ಇದರಲ್ಲಿ ಏನೋ ಇತ್ತು ಅನ್ನೋ ಗೊತ್ತಿಲ್ಲ. ನಮ್ಮ ಸಿನಿಮಾ ತಂಡದಲ್ಲಿ ಇದೇ ಪಾತ್ರ ಮಾಡಬೇಕು, ಈ ಸಿನಿಮಾನಲ್ಲಿ ಇದೇ ಪಾತ್ರ ಮಾಡ್ಬೇಕಂತೇನೋ ಇತ್ತೇನೋ ಗೊತ್ತಿಲ್ಲ. ಅವ್ರ ಪಾತ್ರ ಬದಲಾಗಿ ಶೋಭರಾಜ್ ಸರ್ ಪಕ್ಕದಲ್ಲಿ ಮಾಡುವಂಥ ಅದೃಷ್ಟ ಅವ್ರಿಗೆ ಬಂತು. ಇಲ್ಲ ಅಂದರೆ ಅವರು ತಂದೆ ಪಾತ್ರದಲ್ಲೋ ಇನ್ಯಾವುದೋ ಪಾತ್ರದಲ್ಲೋ ಅವ್ರು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದು. ಆಮೇಲೆ ಬದಲಾಗ್ತಾ ಅವ್ರಿಗೆ ಕೊನೆಗೆ ಆ ಪಾತ್ರ ಫಿಕ್ಸ್ ಆಯಿತು. ಆ ಪಾತ್ರನೂ ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಅದಕ್ಕೆಲ್ಲ ಏನು ಜೀವ ತುಂಬಿಸ್ಲಿಕ್ಕೆ ಅಥವಾ ಅವರು ಆ ಜೀವ ತುಂಬಲಿಕ್ಕೆ ಅವ್ರೇನು ಮಾಡಬೇಕು ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಅಂತೂ ಹೊರಗಡೆ ತೊಗೊಂಡು ಬಂದಿದ್ವಿ. ಒಳ್ಳೆ ಕಂಟೆಂಟು. ಸುಮಾರು 7-8 ವರ್ಷದ ನಮ್ಮ ಶ್ರಮ ಏನಿತ್ತಲ್ಲ, ಆ ಶ್ರಮ ಎಲ್ಲ ಈ ಸಿನಿಮಾದ ಮುಖಾಂತರ ನಾವು ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡೀವಿ. ಓಕೆ ಸರ್, ಇವಾಗ ನಿಮ್ಮ ಪಾತ್ರದ ಬಗ್ಗೆ ಬರೋಣ. ಈ ಸಿನಿಮಾದಲ್ಲಿ ನೀವು ನಾಯಕ ನಟನ ತಂದೆಯಾಗಿ ನೀವು ಅಭಿನಯ ಮಾಡಿದ್ದೀರಾ. ಆ ನಿಮ್ಮ ಅನುಭವದ ಕ್ಷಣಗಳನ್ನು ಅದ್ರ ಬಗ್ಗೆ ಹೇಳ್ತೀರಾ? ಮೇಡಮ್, ನಮ್ಮ ಸರ್ ನನಗೆ ಪರಿಚಯ ಆಗಬೇಕಾದ್ರೆ ಮೂಲ ಕಾರಣ ನಮ್ಮ ಆತ್ಮೀಯ ಸಂಗನಗೌಡರು. ಅವ್ರ ಜೊತೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಬನ್ನಿ ಮಾತಾಡೋಣ ಅಂತ ಹೇಳಿದರು ನಮ್ಮ ಸರ್ ಹೇಳಿದರು. ನಾನು ಯಾವುದೋ ಒಂದು ಚಿಕ್ಕ ಪುಟ್ಟ ಪಾತ್ರ ಕೊಡ್ಬೋದೇನೋ ಅಂದ್ಕೊಂಡು ಹೋಗಿದ್ದೆ. ಆ ಆಫೀಸ್ಗೆ ಹೋದ ತಕ್ಷಣ ನಮ್ಮ ಕೂತ್ಕೊಂಡ್ವಿ, ಇನ್ನೂ ಏನೂ ಮಾತಾಡಿಲ್ಲ ಅವರು. ಇಲ್ಲ, ನೀವು ಹೀರೋ ತಂದೆ ಪಾತ್ರ ಮಾಡಿರಿ ಅಂದರು. ನಿಜ ಹೇಳಿ, ಅವಾಗ ಯಾರಿಗೆ ತಾನೇ ಖುಷಿ ಆಗೋಲ್ಲ? ಏನು ನಾನು ಪರಿಚಯ ಇಲ್ದೇ ಅಷ್ಟೊಂದು ಅವರು ಆತ್ಮೀಯತೆಯಿಂದ ನನ್ನ ಜೊತೆ ನಂಬಿ ನನಗೆ ಅವರು ತಂದೆ ಪಾತ್ರ ಕೊಟ್ಟರು. ನನ್ನ ತಲೆಯಲ್ಲಿ ಏನು ಉಳಿತು, ಅವ್ರ ನಂಬಿಕೆನ ಉಳಿಸ್ಕೋಬೇಕು, ಜೊತೆಗೆ ಕರ್ನಾಟಕದ ಜನತೆ ಮನಸ್ಸನ್ನು ಗೆಲ್ಲಬೇಕು. ಒಟ್ಟಿನಲ್ಲಿ ಈ ಸಿನಿಮಾ ಹೀರೋ ತಂದೆಯಾಗಿ ಪಾತ್ರ ಮಾಡ್ತೀನಿ ಅಂತ ನಾನು ಕನಸು ಯೋಚನೆ ಮಾಡಿರಲಿಲ್ಲ. ಅದೃಷ್ಟ ತಾನಾಗಿ ಒಲ್ದು ಬಂತು. ಈ ಸಿನಿಮಾದಿಂದ ನಮ್ಮ ಸರ್ಗಾಯಿತು, ನಮ್ಮ ಸಂಗನಗೌಡ್ರಿಗಾಯಿತು, ನಮ್ಮ ಹೀರೋಯಿನಿಗಾಯಿತು, ನಮ್ಮ ಸಹಪಾಠಿಗಳಿಗಾಯಿತು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಕರ್ನಾಟಕದ ಜನತೆ ಈ ಚಿತ್ರದಿಂದ ಹೌದಪ್ಪ ಇವನೊಬ್ಬ ಕಲಾವಿದ ಅಂತ ಅವ್ರ ಮನಸ್ಸಿನಲ್ಲಿ ಉಳಿಯುವಂಥ ಸನ್ನಿವೇಶಗಳನ್ನು ನಮ್ಮ ಸರ್ ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಾನು ಪಾತ್ರ ಮಾಡಿದ್ದೀನಿ ಅನ್ನೋ ಭಾವನೆ ನನಗಿದೆ. ಅದನ್ನು ಮೆಚ್ಕೋಬೇಕಾದರೂ ನಮ್ಮ ಜನ ಅವರು ಖಂಡಿತ ಮೆಚ್ಕೊತಾರೆ. ನನ್ನನ್ನು, ನನ್ನ ತಂಡವನ್ನು, ನನ್ನ ಹೀರೋಯಿನ್ ಎಲ್ಲರನ್ನೂ ಆಶೀರ್ವಾದ ಮಾಡಿ ನಮ್ಮ ಚಿತ್ರ ಗೆಲ್ಲೋದಕ್ಕೆ ಸಹಕಾರ ಮಾಡ್ತಾರಂತ ನಾನು ನಂಬಿದ್ದೀನಿ. ನಿಮಗೂ ಇವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಖಂಡಿತ ಸರ್, ನಮ್ಮ ಕರ್ನಾಟಕ ಜನ ಯಾವತ್ತೂ ಹೊಸ ಪ್ರತಿಭೆಗಳನ್ನು ಕೈ ಬಿಟ್ಟಿಲ್ಲ, ಕೈನೂ ಬಿಡೋದಿಲ್ಲ. ಓಕೆ, ಹರೀಶ್ ಅವರೇ, ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಯಾಕಂದರೆ ನಿಮ್ಮ ಮೇಡಮ್ ಅವ್ರು ತುಂಬ ಹೇಳಿದ್ದಾರೆ ನಿಮ್ಮ ಬಗ್ಗೆ. ತುಂಬ ಜಗಳ ಮಾಡ್ತೀರಂತೆ, ಅದೆಲ್ಲ ಹೇಳಿದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಅವರ ನಿಮ್ಮ ಒಡನಾಟದ ಬಗ್ಗೆ ಹೇಳ್ತೀರಾ? ಏನೇ ಹೇಳ್ಬೇಕನ್ನೋದು ನನಗೆ ಭಾಳ ಒಂದು ಈ ಕಡೆಗೆ ಸಂತೋಷನೂ ಆಗತ್ತೈತೆ ರೀ, ಈ ಕಡೆಗೆ ದುಃಖನೂ ಆಗ್ತಾಯಿದೆ. ಯಾಕಂತಂದ್ರೆ ಒಬ್ಬ ಕಲಾವಿದ ಬಿದ್ದ ತಕ್ಷಣ ಯಾರೂ ಕೈ ಹಿಡಿಯೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ನಾನು ಈ ಸಿನಿಮಾ ಸೆಲೆಕ್ಷನ್ ಆಗೋಕ್ಕಿಂತ ಮೊದಲು ನಾನು ಡ್ರಾಮಾ ಜೂನಿಯರ್ ಸೀಸನ್ 4ರಲ್ಲಿ ಮೆಗಾ ಆಡಿಷನ್ವರೆಗೂ ಹೋಗಿದ್ದೆ. ಆವಾಗ ಅಲ್ಲಿ ಏನೋ ಸ್ವಲ್ಪ ಕಂಟೆಂಟ್ ಮಿಸ್ಟೇಕ್ ಆಗಿ ಅಲ್ಲಿ ಸೋತಾಗ ಆ ಕ್ಷಣದಲ್ಲೇ ಆ ವೇದಿಕೆ ಹತ್ರನೇ ಏನೋ ಗೊತ್ತಿಲ್ಲ, ಆ ಬ್ರಹ್ಮನ ನೆನೆ ಬರೆದಾಗ ಏನು ಬರ್ದಾನೋ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಮೇನ್ ರೋಲ್ ಮಾಡಬೇಕು ಅಂತ ಏನೋ ಬರೆದಿರಬಹುದೇನೋ ಅನಿಸುತ್ತೆ. ಆದರೆ ಅಲ್ಲಿ ನಾನು ಸೋತ ಕ್ಷಣದಲ್ಲೇ ನನಗೆ ಡೈರೆಕ್ಟರ್ ಸರ್ ಫೋನ್ ಮಾಡಿ ಅವರು ನಿಮ್ಮ ಹುಡುಗ ಅವಕಾಶ ಕೊಟ್ಟಿವಿ ನಾವು 27ನೇ ತಾರೀಕು ಅಂತಂದು ಹೇಳಿದಾಗ, ನಾನು ಶೂಟಿಂಗ್ ಡ್ರಾಮಾ ಜೂನಿಯರ್ಸಿಗೆ ಬಂದಿವಿ ಸರ್, ಹಿಂಗೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಅಲ್ಲಿ ಫೀಲಿಂಗನ್ನು ಮರೆತು ಈ ಹೊಸ ಸಿನಿಮಾಕ್ಕೆ ಇವಾಗ ಡ್ರಾಮಾ ಜೂನಿಯರ್ಸ್ಗೆ ಹೋಗಿ ಸಿನಿಮಾಕ್ಕೆ ಹೋಗೋದು ಒಂದೇ, ಡೈರೆಕ್ಟ್ ಸಿನಿಮಾಕ್ಕೆ ಹೋಗೋದು ಒಂದೇ ಅಂತ ಅಂದ್ಕೊಂಡು ಈ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದಾಗ ಈ ಸಿನಿಮಾಕ್ಕೆ ಬೇಕಾಗಿರ್ತಕ್ಕಂಥ ಕಾಸ್ಟ್ಯೂಮ್ ಆಗಿರ್ಬೋದು,
ಈ ಸಿನಿಮಾದಲ್ಲಿ ನಂಗೆ ಕೊಟ್ಟಿರ್ತಕ್ಕಂಥ ಪಾತ್ರವನ್ನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಿಭಾಯಿಸಿದ್ದೇನೆ. ಸಿನಿಮಾಕ್ಕೆ ನನ್ನ ಕಡೆಯಿಂದ ಎಷ್ಟು ಅದಕ್ಕೆ ನಾನು ಜೀವ ತುಂಬೀನಿ ಅನ್ನೋದು ಒಂದು ಕಡಿಮೆ, ಇನ್ನೂ ನಾನು ತುಂಬಬೇಕೇನೋ ಈಗ ಅನ್ಸಾಕತ್ತೈತಿ ಸಿನಿಮಾ ಮುಗ್ದಂಗೆಲ್ಲ. ಇನ್ನು ಹೀರೋಯಿನ್ ಮೇಡಮ್ ಅವರು ನನ್ನ ಬಗ್ಗೆ ಹೇಳ್ಯಾರ, ಅಲ್ಲಿ ಸೆಟ್ನಾಗ ಹಂಗಂದ್ರೆ ನಾವು ಒಂಥರ ಮುಗಿಸಿದ್ದಾಗಿದ್ವಿ, ಹಾವು ಮುಗಿಸಿದ್ದಾಗಿದ್ವಿ. ಯಾಕಂತಂದ್ರೆ ಅಲ್ಲಿ ಏನಾಗ್ತೈತೆ ಅಂದ್ರೆ ಒಮ್ಮೊಮ್ಮೆ ಸೀರಿಯಸ್ ಆಗ್ತಾಯಿತ್ತು, ಒಮ್ಮೊಮ್ಮೆ ಕಾಮಿಡಿ. ಸರ್ ಶಾರ್ಟ್ನಾಗಿದ್ದಾಗ ನಾನು ನೀರು ಕುಡಿಯೋಲ್ಲೇ ಚಲೋದು ಆ ಥರ ಎಲ್ಲ ತೀಟ್ಲೆ ಮಾಡ್ತಾಯಿದ್ವಿ. ಮೇಡಮ್ ಅವರು ನಾವು ಏನೋ ಅದು ಗೊತ್ತಿಲ್ಲ, ಒಂದು ಒಂದೇ ತಾಯಿ ಹೊಟ್ಟೆಯಿಂದ ಬಂದ ತಮ್ಮ ಅಕ್ಕ ಅದೇ ರೀತಿ ಬಂದ್ವಿ. ಸರ್ ಕೂಡ ನನಗೆ ತಂದೆಯ ತಮ್ಮನ ಸ್ಥಾನವನ್ನು ಕೊಟ್ಟರು. ರಾಜ್ಕುಮಾರ್ ಸರ್ ಬಗ್ಗೆ ಏನು ಹೇಳೋಕ್ಕೆ ಮಾತಾ ಬರೋಂಗಿಲ್ಲ, ಯಾಕಂತಂದ್ರೆ ಅವರು ಅಷ್ಟು ಈಗ ನೋಡೋಕೆ ಇಷ್ಟು ಕಾಣ್ತಾರೆ. ಅವರು ಆ ಸೆಟ್ನಾಗಿರುವಂಥ ಪ್ರೀತಿ ಗೌರವ ಬಹಳ ಐತಿ. ಇನ್ನು ಸಂಗನಗೌಡ ಸರ್ ನನಗೆ ಮೊದಲ ಸಿದ್ಧನಕೋಳ ಮಠದಾಗ ಅಜ್ಜವರು ಮಠಕ್ಕೆ ಹೋಗ್ಬೇಕಾದ್ರೆ ನಾನು ಸಣ್ಣವಿದ್ದಾಗ ಅವಾಗೆಲ್ಲ ಪರಿಚಯ. ನಾನು ಸೆಟ್ನಾಗಿದ್ದಾಗ ಸರ್ ನೀವು ಯಾಕೆ ಈ ಸಿನಿಮಾಕ್ಕೆ ಬಂದ್ರಿ ಅಂತ ಕೇಳಿದಾಗ ಹಂಗೆ ಒಂದು ನಮ್ಮವರ ಮಾತುಕತೆ ನಡೀತು. ಈ ಸಿನಿಮಾ ಜರ್ನಿ ಭಾಳ ಐತೆ ರೀ ಹೇಳ್ಬೇಕಂತಂದ್ರೆ. ಅದು ಒಂದು ಕಡೆಗೆ ಹೇಳ್ಕೊತಂದ್ರೆ ಒಮ್ಮೊಮ್ಮೆ ದುಃಖನೂ ಆಕೈತೆ, ಒಮ್ಮೊಮ್ಮೆ ಸಿಹಿ ಸಂಗತಿನೂ ಅದಾವು. ಈ ಸಿನಿಮಾ ಇಂಡಸ್ಟ್ರಿ ಪಾದಾರ್ಪಣೆ ಯಾಕೆ ಮಾಡಿದೆ ಅಂತಂದ್ರೆ ನಾನು 4 ವಯಸ್ಸಿದ್ದಾಗಿದ್ದ ಕಲೆ ಬಂದಿತ್ತು. ಎಲ್ಲೆಲ್ಲೋ ಸ್ಕೂಲಲ್ಲಿ ಕಾರ್ಯಕ್ರಮ, ಆ ಕಲೆಗೆ ಕಾರಣ ನಮ್ಮ ಅಪ್ಪಾಜಿಯವ್ರ ತಂದೆಯವರು, ನಮ್ಮ ಅಜ್ಜವರು. ಆ ಕಲೆನ ಬೆಳೆಸ್ಕೊತ ಹಾಗೆ ಬಂದ್ವಿ. ಅವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕಟ್ಟಾಭಿಮಾನಿ, ದೊಡ್ಡ ಕಟ್ಟಾಭಿಮಾನಿ ಅವರು. ಹಾಗೆ ಆ ಕಲೆನ ಬೆಳೆಸ್ಕೊಂಡು ಬಂದಂಗೆಲ್ಲ ಈಗ ಒಂದು ಮೆಟ್ಲು ಹತ್ತೀನಿ, ಇನ್ನೂ ಭಾಳ ಮೆಟ್ಲು ಅದಾವೆ, ಇನ್ನೂ ಹತ್ತಿಲ್ಲ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಭಾಳ ಐತಿ. ನಾನು ನಮ್ಮ ತಾಯಿಯವರ ಆಸೆನ ಈಡೇರಿಸೀನಿ, ಇನ್ನೂ ಈಡೇರಿಸ್ಬೇಕು ಅನ್ನೋದು ಭಾಳ ಐತಿ. ಇನ್ನೂ ಈಡೇರಿಸಿಲ್ಲ, ನಾನು ಇನ್ನೂ ಈಡೇರಿಸ್ಬೇಕು. ನನ್ನ ಕೈಲಾಗಿರ್ತಕ್ಕಂಥ ನಾ ಪಾತ್ರನ ಮಾಡೀನಿ. ಇನ್ನೇನು ಕೆಲವೇ ದಿನಗಳು ಸಿನಿಮಾ ಬರುತ್ತೆ. ಅದನ್ನು ಈಗ ನಮ್ಮ ಕಡೆಗೆ ಏನಿಲ್ಲ ರೀ, ಎಲ್ಲರೂ ನೋಡುವುದು. ಎಲ್ಲರೂ ಕೂಡ ನಾವು ಒಂದೇ ವ್ಯಾಟ್ಸಪ್ಪಿಗೆ ಬ್ರಾಡ್ಕಾಸ್ಟ್ ಮಾಡಿ ಹಾಕಿದ ತಕ್ಷಣ ಅವರು ನಮ್ಮ ಗೆಳೆಯರಾಗಿರ್ಬೋದು, ಮತ್ತು ನಮ್ಮ ತಂದೆಯವರ ಗೆಳೆಯರಾಗಿರ್ಬೋದು, ತಾಲೂಕು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು, ಅವರಿವರು ಅನ್ನೋದೇ ಒಟ್ಟು ಇಡೀ ನಮ್ಮ ಶಿವಳಕ್ಕೆ ನನಗೆ ಸಪೋರ್ಟಾಗಿ ನಿಂತೈತಿ. ನಾನು ಯಾರು ಅನ್ನೋದನ್ನು ತೋರಿಸ್ತೀನಿ. ಎಲ್ಲ ಕರ್ನಾಟಕದ ಕಲಾವಿದರು ಹಾಗೆ ಎಲ್ಲ ಕರ್ನಾಟಕ ಜನತೆಯ ಆಶೀರ್ವಾದ ನನ್ನ ಮ್ಯಾಗ ಐತಿ, ಇನ್ನೂ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸೆಟ್ನಾಗಿರೋರ ಆಶೀರ್ವಾದ ಎಲ್ಲಾನು ಇವನ್ ಮೇಲೆ ಇರುತ್ತೆ. ಏನಕ್ಕಂದ್ರೆ ಆ ಕುಡಿಯೋ ಜ್ಯೂಸ್ನ ಅರ್ಧ ಕುಡಿದ್ ಬಿಟ್ಟು ಅದ್ರಲ್ಲಿ ನೀರ್ ಹಾಕೊಡ್ತಿದ್ದ ಇವನು. ಅವ್ರು ಕುಡಿಯೋ ಜ್ಯೂಸ್ನ, ಆ ಶೂಟಿಂಗ್ ಪ್ರಾಪರ್ಟಿ ಅದೇ ಆಕ್ಚುಲಿ, ಇವನಿಗೆ ತರ್ಸಕ್ ಕಳ್ಸಿದ್ರೆ ಆ ಜ್ಯೂಸ್ನ ಕುಡಿದು ಬಾಯಿ ಹಚ್ಚಿ ಕುಡಿದು ಪಾಪ ಕುಡಿತಕ್ಕಂಥ ಆರ್ಟಿಸ್ಟ್ಗಳಿಗೆ ನೀರ್ ಹಾಕಿ, ಅದು ಫಿಲ್ಟರ್ ನೀರೆಲ್ಲ ಹಾಕೋದವನು. ಅಲ್ಲಿ ಬರ್ತಿದ್ದಂತ ಹಿಂದ್ ಬೋರ್ವೆಲ್ ನೀರ್ ಹಾಕ್ತಿದ್ದ. ಆನಂತರ ಅರ್ಧ ಚಿಪ್ಸ್ ಗಬಾ ಗಬಾ ತಿಂದು ಸುಮ್ನೆ ಇರಕ್ಕ, ನೀನ್ ಸುಮ್ನೆ ಇರಕ್ಕ, ಅವ್ರಿಗೆ ಯಾಕೆ ಇಷ್ಟ ಕೊಡೋಣ ಅಂತೇಳಿ ಅದನ್ನೆಲ್ಲ ಮುಚ್ಚಿಟ್ಟು ಅವ್ರಿಗೆ ಇಷ್ಟಿಷ್ಟ ಆಗ್ತಿದ್ದ. ಆಮೇಲೆ ಸರ್ ಹರೀಶ ಪ್ಲೇಟ್ ತುಂಬು ಅಂತ ಹೇಳಿದಾಗ ಸರ್ ಇಲ್ಲ ಸರ್ ಇಷ್ಟೇ ತಂದಿದ್ದು, ಮತ್ತೆ ಅವ್ರ ಹತ್ರ 100 ರೂಪೀಸ್ ಇಸ್ಕೊಂಡು ಮತ್ತೆ ಹೋಗಿ ತಗೊಂಡ್ಬಂದು ಅದನ್ನು ಮುಚ್ಚಿಟ್ಟು ಸ್ವಲ್ಪ ಹಾಕ್ತಿದ್ದ. ಮತ್ತೆ ಅದನ್ನೆಲ್ಲ ತೊಡಗ್ ಮಾಡ್ಕೊಂಡು ಜಾಸ್ತಿ ತಿನ್ನೋನಂದ್ರೆ ಹರೀಶ. ಕಟ್ ಆದ ತಕ್ಷಣ ಪ್ಲೇಟ್ ಖಾಲಿ ತಿಂದಿನಿ, ಯಾಕಂದ್ರೆ ಹೊಟ್ಟೆ ಎಷ್ಟಿತ್ತಾಗ ಎಣ್ಣೆ ಹೊಡಿ ಸೀನ್ಯಾಗ ಎಲ್ಲ ಅವಾಗ ನೋಡಿದ ತಕ್ಷಣ ಯಾಕಂತಂದ್ರ ಆ ಕ್ಷಣಗಳು ಹಂಗಿತ್ತು. ಯಾಕೆ ಹೀರೋ ಸರ್ ನನ್ನ ಬೈದಾಡ್ರ ಭಾಳ ಅಲ್ಲಕ್ಕ ಬರೇ ತೆಗದಿ ಚೀಪ್ಸು ವಾಪಸ್ ಉಪ್ಪಿನಕಾಯಿ. ಅವ್ರು ಉಪ್ಪಿನಕಾಯಿ ತಿಂದಿದ್ದೆ ಅಲ್ರಿ, ಸುಮ್ಮ ಸೈಡಿಗೆ ಹಿಂಗೆ ಹಾಕ್ತಿದ್ರು. ಆ ಚಿಪ್ಸ್ ಉಳಿತಿದ್ವಲ್ಲ ಅಷ್ಟು ಚಿಪ್ಸ್ ನಂಗೆ ಹಾಕಿದ್ವು. ಒಂದು ಏನೋ ಇಲ್ಲಂದ್ರೆ ಒಂದು ಶಾರ್ಟಿಗೆ 100 ರೂಪಾಯಿ ಚಿಪ್ಸ್ ಹೋಗ್ಯಾವ. ಒಂದು ಶಾರ್ಟಿಗೆ ಶಾರ್ಟಿಗೆ 100 ರೂಪಾಯಿ ಚಿಪ್ಸ್ ಬರೇ ತರ್ಸೋದು. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲ ನಮ್ದು ಸಡಲಲ್ಲಿ, ಸರ್ ಚಿಪ್ಸ್ ಖಾಲಿ ಆಗಿದೆ. ಇಲ್ಲ ಆಮೇಲೆ ಅವನು ಒಬ್ನೇ ತಿಂತಿರ್ಲಿಲ್ಲ, ನನ್ಗೂ ತರ್ತಿದ್ದ ಅವನ ರೂಮ್ ಅಲ್ಲಿ ಅಷ್ಟೇ. ಪಾರ್ಟ್ನರ್ಶಿಪ್ ನಮ್ಮಿಬ್ರು. ಮತ್ತೆ ನಾನು ಹೇಳ್ಬಿಡ್ತೀನಿ ಸರ್ ಹತ್ರ, ಅವ್ನ್ ತರ್ಲಿಲ್ಲ ಅಂದ್ರೆ ಕುಡಿಯೋರ್ಕಿನ ಚಿಪ್ಸ್ ತಿನ್ನೋದು ಜಾಸ್ತಿ. ಇನ್ನೊಂದು ಆ ಕುಡಿಯೋದ್ರಲ್ಲಿ ಅದು ಯಾವ್ದದು ಸೋಡಾ ಇಲ್ಲ ಕರ್ಗತ್ತು ಯಾವ್ದದು ಪೆಪ್ಸಿ, ಕೋಕೋ ಕೋಲಾ ಬರುತ್ತಲ್ಲ, ಅದು ಡ್ರಿಂಕ್ಸ್ ಅಂತ ಪ್ರಾಪರ್ಟಿ ಮಾಡಿದ್ರು. ಸೊ ಕೋಕಾ ಕೋಲಾನ ನಾವೇನ್ ಮಾಡ್ತಿದ್ವಿ, ಅರ್ಧ ಕುಡಿದ್ಬಿಟ್ಟು ಇವನು ಕುಡಿತಿದ್ದ. ನನ್ಗದು ಗೊತ್ತಾಗಿರ್ಲಿಲ್ಲ, ಹಿಂದ್ಗಡೆ ಯಾವಾಗ ಹೋದ್ನಲ್ಲ ಅದು ಕುಡ್ದಿದ್ ಗೊತ್ತಾಯ್ತು ನನ್ಗೆ. ಇವನು ನೀರ್ ಪಾಪ ಅವ್ರ ಕುಡಿಯೋರಿಗೆ ಫಿಲ್ಟರ್ ನೀರ್ ಹಾಕ್ಬೇಕಲ್ಲ ಅದ್ರಲ್ಲಿ, ಅಲ್ಲಿ ಹಿಂದೆ ಬರ್ತಿದ್ದಂತ ಬೋರ್ವೆಲ್ ನೀರ್ ಹಾಕಿದ. ಇಲ್ಲ ಮಾಡೇನ್ರಿ, ಯಾಕಂದ್ರ ಇದುವರೆಗೂ ನಮ್ ಡೈರೆಕ್ಟರ್ ಸರಿ ಗೊತ್ತಿಲ್ಲ ಆ ವಿಷಯ. ಇಲ್ಲ ಗೊತ್ತಿಲ್ಲ. ಸಿನಿಮಾ ಮಾಡೋ ಕಷ್ಟದೊಳಗ ಅದು ಒಂದು ಟೆನ್ಷನ್
ಇದು ಒಂಥರ ನಮಗೆ ಅಲ್ಲಿ ಮಜಾನ ಕೊಡ್ತಿತ್ತು. ಅಂದ್ರೆ ನಮ್ಮ ಟೀಮ್ ವರ್ಕ್ ಇನ್ನೊಂದು ಕ್ಯಾಮ್ರಾ ಕೂಡಿ ನಾವು ಟೀಮ್ ಕಟ್ಟಿದ್ವಿ ಅಂದ್ರೆ ಆ ಟೀಮ್ ನೋಡಿಗಿಂತ ಒಂದು ಮಜಾ ಬರ್ತೈತೆ ಅಂದ್ರೆ ಅದು ಒಂದೇನೋ ಟೈಮ್ ಪಾಸ್. ಇಡೀ ಟೀಮಲ್ಲಿ ಹೆವಿ ಸ್ಟ್ರಿಕ್ಟ್ ಮಿಲಿಟರಿ ಪರ್ಸನ್ ಅಂತ ಅಂದ್ರೆ ಸಂಗನಗೌಡ್ರು ಕುರುಡಿ. ಬಟ್ ಹರೀಶ್ ತುಂಬಾ ಕಿಲಾಡಿ ಇದ್ದಾನೆ, ತುಂಬಾ ಇನ್ನು ಎಷ್ಟೆಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾನೋ ಏನೋ ಎಲ್ಲರಿಂದ. ಅದು ನಮ್ಕಿನ ಜಾಸ್ತಿ ಡೈರೆಕ್ಟರ್ ಸರಿ ಗೊತ್ತು, ಆದ್ರೆ ಅವರು ಹೇಳ್ತಿಲ್ಲ, ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ಮಗ ಅಲ್ರಿ, ಏನ್ ಹೇಳಂಗಿಲ್ಲ ಅವ್ರು. ಪ್ರೊಡ್ಯೂಸರ್ ಟೆನ್ಷನ್ ತಗೊಂಡಾಗ ಇಂಥವೆಲ್ಲ ಹೇಳಿದಾಗ ಟೆನ್ಷನ್ ಅವ್ರಿಗೆ ಬಿಡ್ತಿತ್ತು. ಅವ್ರು ಏನೆಲ್ಲ ಮರ್ತು ಮಜಾ ನಾವೆಲ್ಲ. ಆಮೇಲೆ ನಮ್ದು ಒಂದು ಇದು ಏನದು, ನಾವು ಇಬ್ರು ಎಷ್ಟೋ ಸರ್ತಿ ಹೇಳ್ದೆ ಕೇಳದೆ ಎಲ್ಲೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾದಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ತಂದ್ರೆ ಇಡೀ ಟೀಮಿಗೆ ತರ್ಬೇಕಲ್ಲ ನಾವಿಬ್ರು ಹಂಗ್ ಮಾಡ್ತಿರ್ಲಿಲ್ಲ. ಬೈಕ್ ತಗೊಂಡ್ ಹೋಗಿ ಎಲ್ಲ ಶಿಸ್ನಾಗ ತಿಂದು ಬರ್ತಿದ್ವಿ ನಾವು. ಮತ್ತ ಹಂಗಂತೇಳಿ ನೀವು ತಪ್ಪು ತಿಳ್ಕೊಬೇಡ್ರಿ, ನೀವು ತಪ್ಪು ತಿಳ್ಕೊಬೇಡಿ. ಮತ್ತೆ ಬಕಾಸುರು ತಿನ್ನಂಗ್ ತಿಂದಿಲ್ಲ, ಬ್ಯಾಸರ್ಲಾಗ ಹೆಂಗ್ ಊಟ ಬರ್ತೀವಿ ಹೆಂಗ್ ತಿನ್ಬೇಕಾಗತ್ತಿದ್ವಿ. ಹೇಳ್ಬೇಕಂದ್ರೆ ನನಗೆ ಒಂದು ಅನ್ನದಾಗಳ ನನಗೆ ಶೂಟಿಂಗ್ ಸ್ಪಾಟ್ನಾಗ ಕಮ್ಮಿ ಆಗಲಾರ್ದಂಗೆ ನೋಡ್ಕೊಂಡಿರ್ತಕ್ಕಂಥ ಹೀರೋ ಸರು, ಹೀರೋಯಿನ್ ಮೇಡಮು, ಹಾಗೆ ಸಂಗನಗೌಡ್ರು ಸರ್ ಮತ್ತು ಪಾಟೀಲ್ ಸರ್, ಯಾರು ಕೂಡ ಇವರು ಅನ್ನೋದೇ. ನಮ್ಮ ಇನ್ನೊಬ್ರು ಬಾಸ್ ಬಂದಿಲ್ಲ, ನಮ್ಮ ಬಾಸ್ ಅವರು ಅಣ್ಣ, ಅವ್ರಿಗೆ ಅಣ್ಣ ಅಂತಿದ್ದಿಲ್ಲ, ಅವ್ರಿಗೆ ಹೇಣ ಅಂತಿದ್ದೆ. ಅವ್ನು ಯಾರಿಗೂ ಅಣ್ಣ ಅಂತ ಕರೆಯಲ್ಲ, ಹೇಣ. ಇಲ್ಲಾಂದ್ರೆ ನನ್ಗೆ ಅಕ್ಕ ಮೇಡಮ್ ಅದು ಇವನು ಇದುವರೆಗೂ ಕರ್ದ ಇಲ್ಲ. ಯಕ್ಕ ಬೇ ಯಕ್ಕ ಆ ಇಡೀ ಸೆಟ್ಟಲ್ಲಿ ಅಲ್ಲಿ ಬಂದಿಗ ಅಲ್ಲಿ ಆ ಊರಲ್ಲಿ ಇದಂತ ಎಲ್ಲ ಜನರು ಯಾರನ್ನ ಕೂಗ್ತಿದ್ದ ನೀವು, ನನ್ನೇ ಕೂಗ್ತಿದ್ದೆ, ನಾನೇ ಹೋಗ್ಬೇಕು, ಇರಿ ನಾನು. ಯಾಕಂದ್ರೆ ಈಗ ಏನೋ ಒಂದು ಯಾರ ತರಕ್ ಏನೋ ಬಂದ್ರೆ ಅಥವಾ ಕುಂತ್ಬಿಟ್ರಾಕಿ ಉಪವಾಸ ಕುಂತ್ಬಿಡ್ತೀವಿ ನಾವು ಹೋಗಿ ಎಳ್ಕೊಂಡ್ ಬಂದವ್ರ ಸಡನ್ಲಿ ಏನ್ ಮಾಡ್ತಿದ್ದೆ, ಬಾರ ಊಟ ಮಾಡತ್ತೆ ಮತ್ತೆ ಉಳಿಸ್ತಿದ್ದೆ. ಅಷ್ಟು ಟೆನ್ಷನ್ ಅಲ್ಲಿ ಅವ್ರು ಊಟ ಮಾಡೋ ಬದ್ಲಿ ಜಾಸ್ತಿ ಹಿಂದ್ಗಡೆ ಹೋಗಿ ಚಿಪ್ಸ್ ಎಲ್ಲ ತಿಂದೆ. ನಾನ್ ಜಾಸ್ತಿ ತಿಂದಿಲ್ಲ, ಇವನೇ ನೀನ್ ತಿಂದಿದ್ದ, ನಾನಲ್ಲ, ಸುಮ್ನೆ 200 ರೂಪೀಸ್ ಇವನ್ ತಿಂದಿರೋದು ಹಂಗಂದ್ರ. ಆಮೇಲೆ ನಮ್ಮ ಊಟದ ಪೂರ್ತಕ್ಕೆ ಮಾತ್ರ ರಾತ್ರಿ ನಾವು ಉಣಿಸ್ಬೇಕು. ಆಮೇಲೆ ನೈಟ್ ಎಲ್ಲರೂ ತುತ್ತು ಮಾಡಿ ತಿನ್ಸಿದ್ದಾರೆ. ರಾಜ್ಕುಮಾರ್ ಸರ್ ಆಗಿರ್ಬೋದು, ಸಂಗನಗೌಡ್ ಸರ್ ಆಗಿರ್ಬೋದು, ಆಮೇಲೆ ಶೈನ್ ಸರ್ ಹತ್ರ ಎಸ್ಪೆಷಲಿ ನನಗೆ ಹೇಳ್ಬಾರ್ದು, ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅದು ವಿಷಯ. ಆಚೆ ಕರ್ಕೊಂಡೋಗಿ ಹೊರಗಡೆ ಬೀಳ್ತವೆ, ಧಾಬಾದಲ್ಲಿ ಊಟ ಮಾಡಿಸಿದ್ದಾರೆ ನಮ್ಗೆ. ನನ್ಗದು ಊಟ ಸೆಟ್ ಆಗ್ತಿರ್ಲಿಲ್ಲ ತುಂಬಾ, ಅಂದ್ರೆ ಪದೇ ನನ್ಗದು ಹುಷಾರ್ ತಪ್ಪೋದಲ್ಲಿ ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಗಿ ಆತರ ಆಗ್ತಿತ್ತಲ್ಲ. ಸೊ ಸರ್ ಆಚೆಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡ್ ಬಂದಿದ್ರು. ಇವನ್ ಅದ್ರಲ್ಲಿ ಮಿಸ್ಸು. ಯಾಕಂದ್ರೆ ಇನ್ನೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ನಾನು ಸರ್ ಇವಾಗ ಆರ್ಟಿಸ್ಟ್ ಅಂದ್ರೆ ನಮ್ಮ ಇಬ್ಬರ ಮಧ್ಯೆ ಒಂದ್ ಸ್ವಲ್ಪ ಬಾಂಡಿಂಗ್ ಬರ್ಬೇಕು ಅಂತ ಜೊತೆಲಿ ಮಾತಾಡೋದಾಯ್ತು, ಕೂತ್ಕೊಳ್ಳೋದಾಯ್ತು, ಅದೆಲ್ಲ ಇರುತ್ತಲ್ವಾ. ಇವನ್ ಆ ತರ ಇಲ್ಲ, ಪಕ್ಕದಲ್ಲೇ ಪಕ್ಕದಲ್ಲೇ ಸರ್ ಸೆಕೆಂಡ್ ವೈಫ್ ಇವನು. ಅದ್ರಲ್ಲಿ ಅದೇ ತರ ನಡ್ಕೊಂಡಿದ್ದಾನೆ. ಮಗ ಅಂತ ನೀನ್ ಹೇಳ್ತೀಯ. ಆಮೇಲೆ ನಮ್ ಸಾಂಗ್ ಶೂಟ್ ಅಲ್ಲೆಲ್ಲ ಆದ್ರೂ ಅಷ್ಟೇ, ಸರ್ ನಾನು ಇಷ್ಟೇ ಬಂದೋಗ್ಲಾ, ನಾನು ಇಷ್ಟೇ ಹಣಿಕ್ ಹಾಕ್ಲಾ ಅದ್ರಲ್ಲಿ, ನಾನು ಇಷ್ಟೇ ಸರ್, ಇಷ್ಟೇ ನನ್ ಕತ್ತಾಕಿ ಹಿಂಗ್ ಆಚೆ ಬರ್ತೀನಿ ಸರ್, ನಾನು ಇದೀನಾ ಸರ್. ಅದು ಹೆಂಗಂದ್ರಿ, ಇಡೀ ಸಿನಿಮಾದಾಗ ಒಂದು ಮೇನ್ ರೋಲ್ ಕೊಟ್ರ ಕರೆ, ಆದ್ರೆ ಅದು ಸಾಂಗ್ ಶೂಟ್ ಮಾಡುವಾಗ ಇವ್ರನ್ನ ಎತ್ತುದು ಇಳಿಸೋದು, ಇವ್ರಿಗೆ ಡ್ಯೂಯೇಟ್ ಮಾಡುವಾಗ ಸರ್ ನಾ ಹಿಂಗ ಅದು ಅಲ್ಲಿ ಆಸೆ, ಅವ್ರಿಗೆ ಮನಸ್ಸಿಂದ ಆಸೆ ನಡಬರ್ಕ ಕಾಣ್ಬೇಕು. ಅಲ್ಲ, ಇದು ನಮ್ಮನ್ನೆಲ್ಲ ಕೇಳೋದ್ಕಿನ್ನ ನೀವು ಈ ಸಿಚುವೇಶನ್ ಬಗ್ಗೆ, ಈ ಇನ್ಸಿಡೆಂಟ್ ಬಗ್ಗೆ ಶೈನ್ ಸರ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವ್ರು ಇದನ್ನ. ಇವ್ರನ್ನೆಲ್ಲ ಅಟ್ಯಾಕ್ ಕೇಳಿ ನನಗೊಂಥರ ಸರ್ಪ್ರೈಸ್ ಕೊಟ್ಟಂಗಿದು. ಆ್ಯಕ್ಚುಲಿ ಇಷ್ಟೆಲ್ಲ ಬೆಳವಣಿಗೆ ಅಲ್ಲಿ ನಡೆಯಾಗತ್ತವ ಹಿಂದ್ಗಡೆ ಅಂತೇಳಿ ನನಗೆ ಗೊತ್ತಿಲ್ಲ. ಈ ಹರೀಶ ಇಷ್ಟೆಲ್ಲ ಕೀಟ್ಲೆ ಮಾಡ್ತಾನೆ, ಇವರೆಲ್ಲ ಇಷ್ಟೆಲ್ಲ ಎಂಜಾಯ್ ಮಾಡಕತ್ತಾರ, ನನಗೂ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ ಎಲ್ಲನೂ. ಬಟ್ ಕೆದಕ್ದಂಗೆಲ್ಲ ಇನ್ನೂ ಚೆನ್ನಾಗಿ ಬರ್ಬೋದು. ಬಟ್ ಎಲ್ಲನೂ ಕೇಳೋಕ್ಕೆ ಇಷ್ಟಪಡಲ್ಲ, ಅವರಿಂದ ಬಂದರೆ ಇನ್ನೂ ಚೆನ್ನಾಗಿರುತ್ತದು. ಒಳ್ಳೆ ಬೆಳವಣಿಗೆ, ಎಲ್ಲರೂ ಖುಷಿ ಪಟ್ಟಾರಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ತುಂಬ ಅನುಭವಿಸಿ ಮಾಡ್ಯಾರಂತ ಇದ್ರ ಮುಖಾಂತರ ಕಾಣಿಸ್ತೈತಿ ನನಗೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ಅವ್ರವ್ರ ಪಾತ್ರ ನಿಭಾಯಿಸ್ಯಾರ. ಒಳ್ಳೆ ಚೆನ್ನಾಗಿ ಬಂದೈತಿ ನಮ್ಮ ಕಂಟೆಂಟು. ಅದ್ಭುತವಾಗಿ ನಮ್ಮ ಸಿನಿಮಾ ಅಂತೂ ಜನರಿಗೆ ಇಷ್ಟ ಆಗುವಂಥ ಒಂದು ರೀತಿಯಲ್ಲಿ ಇದೆ. ಇಂಥ ಕೀಟ್ಲೆಗಳು ಎಲ್ಲ ಸಿನಿಮಾದಲ್ಲಿ ನಡೆಯುತ್ತೆ. ಬಟ್ ಕೆಲವು ಚರ್ಚೆ ಮಾಡ್ತಾರೆ, ಕೆಲವೊಂದು ನಡೆಯಲ್ಲ, ಕೆಲವೊಬ್ಬರು ಚರ್ಚೆ ಮಾಡೋಕ್ಕೆ ಅವಕಾಶ ವೇದಿಕೆ ಇರೋಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಖುಷಿಯಾಯಿತು. ಪರ್ಸ್ನಲಿ ನನಗಂತೂ ಇದು ಆವಾಗ ಕಷ್ಟ ಅನಿಸಿದ್ರು ಸಹಿತ ಈಗಂತೂ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಇವ್ರದ್ದೆಲ್ಲ ಮಾತು ಕೇಳಿ, ಈ ತರಲೆಗಳೆಲ್ಲ ನಡೆದದ್ದು ಇವಾಗ ನಾನು ಅದನ್ನು ಕೇಳಿಕೊಂಡು ತುಂಬ ಖುಷಿಪಟ್ಟೆ. ನಾನು ಇಷ್ಟೆಲ್ಲ ನಡೀತಾನೆ, ನನ್ನ ಹಿಂದ್ಗಡೆ ಇಷ್ಟೆಲ್ಲ ನಡೆದೈತಲ್ಲ ಅಂತೇಳಿ
ಅದೊಂಥರ ಖುಷಿ ವಿಚಾರನೇ. ಇನ್ನೇನಿದ್ರೂ ಸಿನಿಮಾ ಬಂದಮೇಲೆ ನೋಡಬೇಕು. ಅದರ ಹಬ್ಬದ ಊಟನ ನಾವು ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಕೊಡ್ತೀವಿ. ಖಂಡಿತ ನಾವು ಜನರನ್ನು ನಿರಾಶೆ ಮಾಡೋದಿಲ್ಲ ಅಂಥ ಒಂದು ಔಟ್ಪುಟ್ ಅಂತೂ ಇದೆ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತಂತೆ ಅನ್ನೋ ಆತ್ಮವಿಶ್ವಾಸ ಅಂತೂ ಇದೆ. ಜನರ ಮನಸ್ಸನ್ನಂತೂ ತಲುಪ್ತೀವಿ. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಚಿತ್ರತಂಡದ ಜೊತೆ ಮಾತಾಡಿದ್ದು. ತುಂಬ ನಕ್ಕಿದ್ದೀನಿ ನಿಮ್ಮ ಚಿತ್ರತಂಡದ ಜೊತೆ ಸೇರಿಕೊಂಡು. ನಿಮ್ಮನ್ನು ದೊಡ್ಡ ಪರದೆಯಲ್ಲಿ ನೋಡೋಕೆ ತುಂಬ ಕಾಯ್ತಾ ಇದ್ದೀವಿ, ಜನರು ಕಾಯ್ತಾ ಇದ್ದಾರೆ. ಯಾಕಂದರೆ ನೀವು ಹೇಳಿದ ಪ್ರತಿಯೊಂದು ಪಿಕ್ಚರಿನ ಎಲ್ಲ ಸನ್ನಿವೇಶಗಳೆಲ್ಲ ಆ ಥರ ಇದೆ, ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಜನರ ಮನಸ್ಸಲ್ಲಿ. ಆದಷ್ಟು ಬೇಗ ನಿಮ್ಮ ಚಿತ್ರ ತೆರೆ ಕಾಣಲಿ, 100 ದಿನ ಅಲ್ಲ 1 ವರ್ಷ ಕೂಡ ಓಡಲಿ ನಿಮ್ಮ ಚಿತ್ರ ಅಂತ ಎಲ್ಲರೂ ಹಾರೈಸ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.